ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮುಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಕ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ತನಃ ಅಹಃ ಸಂವರ್ತಕೋ ವನ್ನಿರನಿಲೋ ಧರಣೀಧರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ 25ನೇ ಶ್ಲೋಕದಲ್ಲಿ ನಾವು ಇವತ್ತು ಅನಿಲಃ ಎಂಬುವಂತಹ ನಾಮವನ್ನು ಹೇಳ್ಕೋಬೇಕಾಗಿದೆ. ಅನಿಲಃ ಅನಿಲಃ ಅಂತ ಹೇಳಿದ ಭಗವಂತನ ನಾಮ. ವಹತಿ ನ ವಿದ್ಯತೆ ಸ್ವತೋ ಅನ್ಯತ್ ನಿಲಯನಂ ಯಸ್ಯ ಸಹ ಅನಿಲಃ. ನಾವು ಇರಬೇಕು ಅಂದರೆ ನಮ್ಮ ಅಸ್ತಿತ್ವ ಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಅಸ್ತಿತ್ವ ಇರಬೇಕು ಅಂದರೆ ಒಂದು ಆಶ್ರಯ ಬೇಕಾಗತ್ತೆ ನಮಗೆ. ಆಶ್ರಯ ಇಲ್ಲದೆ ನಾವು ಇರಲಿಕ್ಕಾಗಲ್ಲ. ಅಂದರೆ ಇರಲಿಕ್ಕೆ ಒಂದು ಭೂಮಿ ಇರಬೇಕು, ಅಥವಾ ನಾವು ಜೀವನ ಮಾಡಲಿಕ್ಕೆ ಯಾರೋ ಒಬ್ಬರ ಒಂದು ಸಹಾಯ ಬೇಕು. ಯಾವ ಆಶ್ರಯ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತನು ತಾನು ಇರುವುದಕ್ಕೆ, ಭಗವಂತನ ಇರುವಿಕೆಗೆ ಯಾವ ಆಶ್ರಯವೂ ಬೇಕಾಗಿಲ್ಲ. ಅವನು ಯಾರನ್ನೂ ಆಶ್ರಯಿಸುವುದಿಲ್ಲ. ಇನ್ನು ತನಗೆ ತಾನೇ ಆಶ್ರಯನಾಗಿ ಇರುವವನು. ಸರಿ, ಭಗವಂತ ಇರಲಿಕ್ಕೆ ಯಾರು ಆಶ್ರಯ ಅಂದರೆ ಯಾರೂ ಇಲ್ಲ. ಮತ್ತಿನ್ಯಾರು ಅಂದರೆ ತನಗೆ ತಾನೇ ಆಶ್ರಯ. ಅದೇ ಹೇಳ್ತಾರೆ, ಆಹ ಬ್ರಹ್ಮೈವ ನಿಲಯನಂ ಯಸ್ಯ ಸಹ ಅನಿಲಃ ವಾಯುರಪಿ ಅನಿಲಃ ಇತಿ ಆನೇನೈವಾಭಿಪ್ರಾಯೇಣ ವ್ಯವಹ್ರಿಯತೆ ಇತಿ ಶ್ರೀಮದಾಚಾರ್ಯೈಃ ಪ್ರದರ್ಶಿತಂ. ಅಹ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋಃ ಸೋ ಅನಿಲಂ ಸಹ ಅನಿಲಂ. ತನಗೆ ತಾನೇ ಆಶ್ರಯನಾಗಿ ಇರುವವನು. ಆದ ಕಾರಣ ಅವನಿಗೆ ಅನಿಲಃ ಅಂತ ಶಬ್ದ ಅದೇ ಅವನಿಗೆ ಹೆಸರು. ಆಚಾರ್ಯರು ಅದೇ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಆಶ್ರಯಭೂತರಾದಂತಹ ವಾಯುದೇವರು ಇಲ್ಲದೆ ನಾವ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಾಯುದೇವರಿಗೂ ಆಶ್ರಯನಾಗಿದ್ದಾನೆ, ತನಗೆ ತಾನೇ ಆಶ್ರಯನಾಗಿದ್ದಾನೆ.
ಇನ್ನೊಬ್ಬರ ಆಶ್ರಯದಲ್ಲಿ ತಾನು ಇಲ್ಲ. ಆದ ಕಾರಣ ಅನಿಲಹ ಅಂತ ಹೆಸರು. ಇನ್ನು ಭಗವಂತನು ಇವಾಗ ನಮ್ಮ ಮಹಿಮೆ, ನಮ್ಮ ಪ್ರತಿಷ್ಠೆ, ನಮ್ಮ ಮಹಿಮೆ ಇನ್ನೊಬ್ಬರಿಂದ ನಮಗೆ ಮಹಿಮೆ ಬರುತ್ತೆ. ಯಾಕೆ? ನಾನು ಒಳ್ಳೆ ಪಂಡಿತನಾಗಬೇಕು ಅಂತ ಹೇಳಿದರೆ ನಾನು ಒಬ್ಬ ಗುರುಗಳನ್ನು ಹಿಡ್ಕೊಂಡು ಅವರಿಂದ ಜ್ಞಾನ ಪಡೆದರೆ ಆವಾಗ ನನಗೆ ಒಳ್ಳೆಯ ಜ್ಞಾನ, ಪಂಡಿತ, ಜ್ಞಾನಿ ಅಂತ ಹೆಸರು ಬರುತ್ತೆ. ಆ ಗುರುಗಳ ಹತ್ರ ನಾವು ಪಾಠ ಕಲಿದೇ ಇದ್ದರೆ ನಮಗೆ ಆ ಮಹಿಮೆ ಬರಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತನು ತನ್ನ ಮಹಿಮೆಯಲ್ಲೇ ಪ್ರತಿಷ್ಠಿತನಾಗಿರ್ತಾನೆ. ಸ್ವತಂತ್ರನಾಗಿ ಅವನಿಗೆ ಮತ್ತೊಂದು ಆಧಾರವಿಲ್ಲದೆ, ಇನ್ನೊಬ್ಬರ ಆಶ್ರಯವಿಲ್ಲದೆ ಇರ್ತಾನೆ. ಸಹ ಭಗವಃ ಕಸ್ಮಿನ್ ಪ್ರತಿಷ್ಠಿತೆ ಇತಿ ಸ್ವೇ ಮಹಿಮ್ನಿ ಅಂತ ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ. ತನ್ನ ಮಹಿಮೆಯಲ್ಲೇ ತಾನು ಪ್ರತಿಷ್ಠಿತನಾಗಿರ್ತಾನೆ ಅಂತೇಳಿ ಇದೇ ಅಭಿಪ್ರಾಯವನ್ನು ತಿಳಿಸಿಕೊಡತ್ತೆ ತೈತ್ತಿರೀಯೋಪನಿಷತ್ತು. ಅನಿಲಯನ ಅಂತ ಹೇಳ್ತಾ, ಯದಾ ಹ್ಯೇವೈಷ ಏತಸ್ಮಿನ್ನ ದೃಶ್ಯೇ ಅನಿಲಯನೇ ಅಭಯಂ ಪ್ರತಿಷ್ಠಾಂ ವಿಂದತೆ ನಿಜಾಶ್ರಯಾತ್ ನೇ ಆಶ್ರಯಿಸಿಕೊಂಡಿದೆ. ಆದರೆ ಅವೆಲ್ಲವೂ ಕೂಡ ಈ ಜಡಾತ್ಮಕವಾದಂತಹ ಈ ಸರ್ವಭೂತಗಳು ನನ್ನನ್ನು ಆಶ್ರಯಿಸಿಕೊಂಡಿದೆಯೇ ಹೊರತು ನಾನು ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟ ಮಾಡ್ತಾನೆ. ಇನ್ನು ನಾವು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ನಮಗೆ ಯಾವುದೋ ಒಂದು ಪ್ರೇರಣೆ ಆಗಬೇಕು. ಅಂದರೆ ಒಬ್ಬರು ಪ್ರೇರಕರಾಗಿರಬೇಕು. ಈ ಪಾಠಕ್ಕೆ ನಾವು ಬರಬೇಕು ಅಂತ ಹೇಳಿದರೆ ಯಾರೋ ಒಬ್ಬರು ಆ ಪಾಠ ಕೇಳಿದವರು ಹೇಳ್ತಾರೆ, ಈ ಪಾಠ ಸ್ವಾಮಿಗಳು ಪಾಠ ಹೇಳ್ತಾ ಇದ್ದಾರೆ, ನೀವು ಕೇಳಿ ಚೆನ್ನಾಗಿದೆ ಅಂತ ಹೇಳಿದ ಅವರು ಪ್ರೇರಕರಾಗ್ತಾರೆ. ನಮಗೆ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬರಬೇಕು ಅಂತ ಹೇಳಿದರೆ ಯಾರೋ ಒಬ್ಬರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಪ್ರೇರಕರಾಗಿರ್ತಾರೆ. ಆದರೆ ಭಗವಂತನಿಗೆ ಯಾರೂ ಇನ್ನೊಬ್ಬ ಪ್ರೇರಕರಿಲ್ಲ, ಅವನೇ ಸ್ವಪ್ರೇರಕ. ಅದನ್ನೇ ಏಲಯತೀತಿ ಇಲಹ ಪ್ರೇರಕ. ಇಲ ಪ್ರೇರಣೆ, ಇಲ ಅಂದರೆ ಪ್ರೇರಣೆ. ನ ವಿದ್ಯತೆ ಇಲಹ ಯಸ್ಯ ಸಹ. ಪ್ರೇರಕನು ಇಲ್ಲದೇ ಇರುವವನು, ಪ್ರೇರಣೆ ಯಾರಿಂದಲೂ ತಗೊಳ್ಳದೇ ಇರುವವನು. ಆದ ಕಾರಣ ಅವನಿಗೆ ಅನಿಲಹ, ಇಲತಿ ಪ್ರೇರಯತೀತಿ ಇಲಹ. ತದ್ರಹಿತತ್ವಾತ್ ಅಂದರೆ ಆ ಪ್ರೇರಕನು ಇಲ್ಲದೇ ಇರುವವನಾದ ಕಾರಣ ಭಗವಂತನಿಗೆ ಅನಿಲಹ ಅಂತ ಶಬ್ದ. ನಮಗೆ ಐತರೇಯೋಪನಿಷತ್ತು ಹೇಳ್ತಾ ಇದೆ ಏನಂತ ಅಂದರೆ, ಸರ್ವಂ ತತ್ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋ ಅಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಐತರೇಯೋಪನಿಷತ್ತು ಹೇಳಿದರೆ, ಐತರೇಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ. ಸರ್ವಂ ಜಗದಿದಂ ವಿಷ್ಣೋರ್ವಶೇ ತಿಷ್ಠತಿ ಸರ್ವದಾ ತೇನೈವ ನೀಯತೆ ನಿತ್ಯಂ ತಸ್ಮಿನ್ನೇವ ಪ್ರತಿಷ್ಠಿತಂ ಮುಕ್ತಾಯೇ ಅಲೋಕನಾಮನೋ ನೀಯಂತೆ ತೇಪಿ ವಿಷ್ಣುನಾ ಸ್ವಯಂಚ ಅನನ್ಯನಿಷ್ಠತ್ವಾತ್ ಪ್ರತಿಷ್ಠೇತ್ಯಭಿಧೀಯತೆ. ಅಂದರೆ ಈ ಮುಕ್ತಾಮುಕ್ತ ಪ್ರಪಂಚವನ್ನೆಲ್ಲ, ಅಂದರೆ ಮುಕ್ತ ಪ್ರಪಂಚ, ಅಮುಕ್ತ ಪ್ರಪಂಚ. ಮುಕ್ತರೆಲ್ಲರೂ ಕೂಡ ವೈಕುಂಠದಲ್ಲಿ ಇರ್ತಾರೆ, ಅಮುಕ್ತರೆಲ್ಲರೂ ಇಲ್ಲಿರ್ತಾರೆ ಪ್ರಪಂಚದಲ್ಲಿ. ಈ ಮುಕ್ತಾಮುಕ್ತ ಪ್ರಪಂಚದಲ್ಲಿರುವಂಥ ಸಮಸ್ತ ಜೀವರೆಲ್ಲರನ್ನೂ ಕೂಡ ಭಗವಂತ ಪ್ರೇರಣೆ ಮಾಡ್ತಾ ಇರ್ತಾನೆ. ಅವರವರು ಅವರವರ ಕರ್ಮಾನುಸಾರ ಅವರವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಕಾರ್ಯಗಳು ಮಾಡುವಂತೆ ಪ್ರೇರಣೆ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಇವನು ಪ್ರೇರಣೆ ಮಾಡಿ ಪ್ರೇರಕನಾಗಿದ್ದರೂ ಅವನಿಗೆ ಯಾರೂ
ಪ್ರೇರಕರಿಲ್ಲ, ಅವನು ಯಾರಿಂದಲೂ ಪ್ರೇರಿತನಾಗುವುದಿಲ್ಲ, ಅವನು ಯಾರನ್ನು ಆಶ್ರಯಿಸಿಕೊಂಡಿಲ್ಲ ಎಂದು ಐತರೇಯೋಪನಿಷತ್ತು ಹೇಳ್ತಾ ಇದೆ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ಪ್ರಮಾಣವನ್ನು ಹೇಳ್ತಾರೆ. ಅಂತರ್ಯಾಮಿ ಶ್ರಿಯಶ್ಚಾಪಿ ವಿಷ್ಣುರೇವ ನ ಸಂಶಯ, ನ ಅಂತರ್ಯಾಮಿ ಕಶ್ಚಿದಸ್ತಿ ವಿಷ್ಣೋ ಕ್ವಾಪಿ ಕುತಶ್ಚನ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಶ್ರೀಹರಿ ಲಕ್ಷ್ಮೀದೇವಿಗೆ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಶ್ರೀಹರಿಗೆ ಯಾರು ಯಾವಾಗಲೂ ಯಾವ ರೀತಿಯಲ್ಲೂ ಅಂತರ್ಯಾಮಿಯಾಗಿ ಇಲ್ಲ. ಅಂದರೆ ಅವನೇ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದುಕೊಂಡು ಅವರ ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಆದರೆ ಅವನಲ್ಲಿ ಇನ್ನೊಬ್ಬನು ಅಂತರ್ಯಾಮಿಯಾಗಿದ್ದು ಆ ಭಗವಂತನ ಚಲನವಲನಗಳನ್ನು ನಿಯಂತ್ರಣ ಮಾಡುವಂತಹ ಅಂತರ್ಯಾಮಿ ಇಲ್ಲದವನು ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಆದ ಕಾರಣ ಅವನು ಅನಿಲಃ ನಾಮವಾಚ್ಯನು ಅಂಥೇಳಿ. ಇನ್ನು ನ ವಿದ್ಯತೆ ಇಲಾ ಆಧಾರಭೂತ ಭೂಮಿರ್ ಯಸ್ಯ ಸಹ ಅನಿಲಃ ಎಂದು ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ. ನಾನು ಇಷ್ಟಕ್ಕೆ ಮುಂಚೆ ಹೇಳಿದಂತೆ ನಾವು ನಿಂತ್ಕೋಬೇಕು, ಕೂತ್ಕೋಬೇಕು, ನಡಿಬೇಕು ಅಂತ ಹೇಳಿದರೆ ನಮಗೆ ಭೂಮಿ ಬೇಕು. ಭೂಮಿ ಇಲ್ಲದೇ ಇದ್ದರೆ ನಾವು ನಿಲ್ಲಲಾರವು, ಕೂಡಲಾರವು, ನಡೆಯಲಾರವು. ಯಾಕೆ? ನಾವು ನಿಂತ್ಕೊಳ್ಳಿಕ್ಕೆ ಒಂದು ಭೂಮಿ ಬೇಕು, ನೆಲೆ ಬೇಕು. ಆದರೆ ಭಗವಂತನಿಗೆ ಅವನು ನಿಲ್ಲುವುದಕ್ಕೆ ಏನು ಮಾಡುವುದಕ್ಕೂ ಅವನಿಗೆ ಯಾವ ಭೂಮಿಯ ಅಪೇಕ್ಷೆಯೂ ಬೇಕಾಗಿಲ್ಲ. ಆದರೆ ಆ ಭೂಮಿಗೆ ಇವನೇ ಆಧಾರಭೂತನಾಗಿದ್ದಾನೆ. ಭೂಮಿ ನಿಂತುಕೊಳ್ಳಿಕ್ಕೆ ಇವನು ಆಧಾರಭೂತನಾಗಿದ್ದಾನೆ. ಹೇಗೆ ಅಂತ ಹೇಳಿದರೆ ಮುಂದೆ ಇನ್ನೂ ಹೇಳ್ತಾರೆ. ಸ್ವತಂತ್ರ ಬಹುಸಾಧನ ಸೃಷ್ಟಿರ್ಲೋಕೆ ದೃಷ್ಟ ನೈವಂ ಬ್ರಹ್ಮಣಃ ಸ್ವರೂಪ ಸಾಮರ್ಥ್ಯಾದೇವ ತಸ್ಯ ಸೃಷ್ಟಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪ ಸಾಮರ್ಥ್ಯದಿಂದಲೇ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಆ ಮಾಡಿದ ಸೃಷ್ಟಿಗೆ ಸ್ವತಂತ್ರಾಧಾರವಾಗಿ ಭೂಮಿಯ ಬೇಕಾಗಿಲ್ಲ. ಅಂದರೆ ತನ್ನ ಶಕ್ತಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದರೆ ಭಗವಂತ ಅಂತಹ ಸೃಷ್ಟಿಗೆ ಭೂಮಿ ಸ್ವತಂತ್ರವಾಗಿ ತಾನು ಆಧಾರವಾಗುವುದಿಲ್ಲ. ಇವಾಗ ನಾವೆಲ್ಲರೂ ಇದ್ದೇವೆ, ನಮಗೆ ಭೂಮಿ ಬೇಕು. ನಾವು ಭಗವಂತನ ಸೃಷ್ಟಿಯಲ್ಲಿ ಒಂದು ಭಾಗ, ಅವನ ಸೃಷ್ಟಿಯಲ್ಲಿ ನಾವು ಬಂದಿದ್ದೇವೆ. ನಾವಿರಲಿಕ್ಕೆ ಭೂಮಿ ಬೇಕು. ಆದರೆ ಆ ಭೂಮಿ ಸ್ವತಂತ್ರವಾಗಿ ಆಧಾರವಾಗಿದೆಯೇ ಅಂದರೆ ಸ್ವತಂತ್ರವಾಗಿ ಆಧಾರವಾಗಿಲ್ಲ. ಇನ್ನು ಮುಂದೆ ಹೇಳ್ತಾರೆ ನಮಗೆ. ಆದರೂ ತಾನು ತನ್ನ ಐಶ್ವರ್ಯ, ತನ್ನ ಲೀಲೆ ಪ್ರಕಟಣೆ ಮಾಡುವುದಕ್ಕಾಗಿ ತನ್ನ ಅಧೀನದಲ್ಲಿರುವ ಭೂಮ್ಯಾದಿಗಳನ್ನು ಬಳಸಿಕೊಂಡು ಭಗವಂತ ಸೃಷ್ಟಿ ಮಾಡ್ತಾನಂತೆ. ಅಂದರೆ ಈ ಪೃಥ್ವಿ, ಅಪ್ತೇಜೋ, ವಾಯುರಾಕಾಶಗಳು, ಪಂಚಭೂತಗಳು, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರತಃ ಸಂತಿ ನ ಸಂತಿ ತದುಪೇಕ್ಷಯ. ಈ ಜಗತ್ತಿನಲ್ಲಿರುವ ದ್ರವ್ಯ, ಕರ್ಮ, ಕಾಲ, ಜೀವ ಎಲ್ಲವೂ ಕೂಡ ಏನಿದೆ ಇವೆಲ್ಲವೂ ಕೂಡ ಯಾವನ ಅನುಗ್ರಹವಿದ್ದರೆ ಇವೆಲ್ಲವೂ ಇರುತ್ತೆ. ಯಾವನು ಉಪೇಕ್ಷೆ ಮಾಡಿದರೆ ಇದ್ಯಾವುದೂ ಇರಲ್ಲ.
ಆದ ಕಾರಣ ಈ ಜಗತ್ತಿನಲ್ಲಿರುವ ಸಕಲವೂ ಅವನ ಅಧೀನದಲ್ಲಿ ಇದ್ದು ಅವುಗಳನ್ನು ಭಗವಂತ ಬಳಸಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಹೊರತು, ಆದರೂ ಅವನು ಈ ಪದಾರ್ಥಗಳ ಮೇಲೆ ಆಧಾರ ಪಟ್ಟಿಲ್ಲ. ಆದರೆ ಏಕೆ ಅವನು ಇವುಗಳನ್ನು ಬಳಸಿಕೊಳ್ತಾ ಇದ್ದಾನೆ ಸೃಷ್ಟಿಯಲ್ಲಿ ಅಂತ ಹೇಳಿದರೆ, ಅವನು ತನ್ನ ಐಶ್ವರ್ಯವನ್ನು ಪ್ರಕಟಣೆ ಮಾಡುವುದಕ್ಕಾಗಿ, ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ, ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿ ತನ್ನ ಭಕ್ತರು ತನ್ನ ಗುಣಗಾನವನ್ನು ಮಾಡಿ ಉದ್ಧಾರ ಆಗುವುದಕ್ಕಾಗಿ ಇವುಗಳನ್ನು ಬಳಸಿಕೊಳ್ತಾ ಇದ್ದಾನೆ ಹೊರತು ತನಗೆ ಇವುಗಳು ಇಲ್ಲದೆ ತಾನು ಸೃಷ್ಟಿ ಮಾಡಬಲ್ಲ. ಆದ ಕಾರಣ ಅವನನ್ನು ಅನಿಲಹ ಅಂತ ಕರೆಯಲ್ಪಡ್ತಾ ಇದ್ದಾರೆ. ಸಾಧನಾನಾಂ ಸಾಧನತ್ವಂ ಯದಾತ್ಮಾಧೀನಮಿಷ್ಯತೆ ತದಾ ಸಾಧನ ಸಂಪತ್ತಿರೈಶ್ವರ್ಯದ್ಯೋತಿಕಾ ಭವೇತ್. ಅವನ ಐಶ್ವರ್ಯವನ್ನು ಪ್ರಕಟಣೆ ಮಾಡುವುದಕ್ಕಾಗಿ ಇವುಗಳನ್ನು, ತನ್ನ ಅಧೀನವಾಗಿರುವುಗಳನ್ನು ತಾನು ಬಳಸಿಕೊಳ್ತಾ ಇದ್ದಾನೆ. ಅದೇ ಹೇಳ್ತಾರೆ ಐಶ್ವರ್ಯ ದ್ಯೋತಿಕಾ ಭವೇತ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಭೂಮಿಯನ್ನು ನಾವು ಇಷ್ಟಕ್ಕೆ ಮುಂಚೆ ಹೇಳಿದಂತೆ, ನಾವು ಇರಲಿಕ್ಕೆ ಭೂಮಿ ಬೇಕು, ನಮಗೆ ಆಧಾರ ಭೂಮಿ. ಆ ಭೂಮಿ, ನಮಗೆ ಆಧಾರವಾದ ಭೂಮಿ ಇರಲಿಕ್ಕೆ ಯಾರು ಆಧಾರ ಅಂತ ಹೇಳಿದರೆ ಭಗವಂತ. ನಮಗೆ ಇಲ್ಲಿ ಈ ಇಡೀ ಭೂಮಿಯನ್ನು ಆದಿಶೇಷನು ಹೊರಿತಾ ಇದ್ದಾನೆ ಅಂತ ಬರುತ್ತೆ, ಶಾಸ್ತ್ರ ಹೇಳುತ್ತೆ. ಆದಿಶೇಷನು 1000 ಹೆಡೆಗಳು ಉಳ್ಳ ಆದಿಶೇಷನು ಈ ಭೂಮಿಯನ್ನು ಹೊರಿತಾ ಇದ್ದಾನೆ. ಇಡೀ 1000 ಹೆಡೆಗಳ ಮೇಲೆ ಅಲ್ಲ, 1000 ಹೆಡೆಗಳಲ್ಲಿ ಇರುವ ಒಂದು ಹೆಡೆಯ ಮೇಲೆ ಹೊರಿತಾ ಇದ್ದಾನೆ. ಅದೇನು ಬಹಳ ಕಷ್ಟಪಟ್ಟು ನಾವು ಯಾವುದಾದ್ರೂ ಒಂದು ತಲೆ ಮೇಲೆ ಒಂದು ಮೂಟಿಯನ್ನು ಇಟ್ಟುಕೊಂಡ್ರೆ ಹೆಚ್ಚೊತ್ತು ಹೊರಿಲಾರ್ವಿ, ಭಾರ ಆಗತ್ತೆ ನಮಗೆ. ಆದರೆ ಯಾವ ಹೊರಿತಾ ಇದ್ದಾನೆ, ಹೇಗೆ ಹೊರಿತಾ ಇದ್ದಾನೆಂದರೆ ತನ್ನ 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಈ ಭೂಮಂಡಲವನ್ನು ಒಂದು ಸಾಸಿವೆ ಕಾಳು ನಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ನಾವು ಹೇಗೆ ಏನೂ ಆಯಾಸವಾಗುವುದಿಲ್ಲವೋ, ಭಾರ ಅಂತ ಅನಿಸುವುದಿಲ್ಲವೋ, ಆ ರೀತಿಯಾಗಿ ಆದಿಶೇಷನು ತನ್ನ ಒಂದು ಹೆಡೆಯ ಮೇಲೆ ಈ ಭೂಮಂಡಲವನ್ನು ಸಾಸಿವೆ ಕಾಳಂತೆ ಹೊರಿತಾ ಇದ್ದಾನೆ. ಆದರೆ ಆದಿಶೇಷನು ಸ್ವತಂತ್ರನಲ್ಲ, ಅವನೂ ಅಸ್ವತಂತ್ರ. ಅವನು ಹೇಗೆ ಹೊರಿತಾನೆ ಅಂದರೆ, ಆದಿಶೇಷನಲ್ಲಿ ಸಂಕರ್ಷಣ ರೂಪಿ ಭಗವಂತ ತಾನು ಇದ್ದು, ಸಂಕರ್ಷಣ ರೂಪಿ ಭಗವಂತ ಇದ್ದು ತಾನು ಭೂಮಂಡಲವನ್ನು ಹೊರಿತಾ ಇದ್ದಾನೆ. ಆದಿಶೇಷ ಮೇಲೆ ನಿಮಿತ್ತನಾಗಿದ್ದಾನೆ. ಆದ ಕಾರಣ ಈ ಭೂಮಿಯನ್ನು, ಎಲ್ಲರನ್ನೂ ಹೊರೆಯುವಂತಹ ಭೂಮಿಯನ್ನು ತಾನು ಹೊರಿತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸ್ವಾಮಿಗಳು ಪೂಜ್ಯ ವಿದ್ಯಾಸಾಗರ ಮಾಧವ ತೀರ್ಥರು ಎಷ್ಟೋ ಬಾರಿ ನಿಮಗೆ ಹೇಳಿರಬಹುದು ಈ ದೃಷ್ಟಾಂತವನ್ನು. ಈ ಇಡೀ ಜಗತ್ತನ್ನು ಯಾರು ಹೊರಿತಾ ಇದ್ದಾರೆ ಅಂತ ಪ್ರಶ್ನೆ ಬಂದರೆ, ಅದು ರಘುಗಣ ಮಹಾರಾಜನ ಭಾಗವತದಲ್ಲಿ ರಘುಗಣ ಮಹಾರಾಜನಿಗೆ ಜಡಭರತ ಉಪದೇಶ ಮಾಡುವಾಗ ಬಂದಿರೋ ಪ್ರಸಂಗ. ರಘುಗಣ ಮಹಾರಾಜ ತತ್ವೋಪದೇಶಕ್ಕಾಗಿ ಹೋಗ್ತಾ ಇರ್ತಾನೆ. ಆಗ ಆತನ ಪಲ್ಲಕ್ಕಿಯನ್ನು ಹೊರಿಲಿಕ್ಕೆ ಒಬ್ಬ ಹೊರೆಯುವವನು ಕಡಿಮೆ ಆಗ್ತಾನೆ. ಜಡಭರತರು ಇದ್ದಾಗ ಒಳ್ಳೆ ದಷ್ಟಪುಷ್ಟವಾಗಿ ಚೆನ್ನಾಗಿರ್ತಾರೆ. ಆ ಜಡಭರತರು ಅವನು ಕರೀತಾರೆ. ಸರಿ, ಜಡಭರತ ತಾನು ಹೊರಿತಾ ಇರ್ತಾನೆ. ಆದರೆ ಇನ್ನು ಉಳಿದ 3 ಜನ ಹೊರೆಯುವವರ ಜೊತೆಗೆ ತಾನು ಹೊಂದಾಣಿಕೆ ಇಲ್ಲದೆ ತನ್ನ ಇಷ್ಟ ಬಂದಾಗ ಹೆಜ್ಜೆಗಳು ಹಾಕ್ತಾ ಇರ್ತಾನೆ. ಆವಾಗ ಪಲ್ಲಕ್ಕಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆಗ ರಘುಗಣ ಮಹಾರಾಜ ಕೇಳ್ತಾನೆ ಪಲ್ಲಕ್ಕಿ ಹೊರೆಯುವವ್ರನ್ನ, ಯಾರು ಹೀಗೆ ಹೊರಿತಾ ಇರೋರು? ಆವಾಗ ಹೇಳ್ತಾರೆ, ಸ್ವಾಮಿ ನಾವು ಯಾರೂ ಅಲ್ಲ, ಈ ಹೊಸಬ ಬಂದಿದ್ದಾನೆ, ಇವನು ಹೊರಿತಾ ಇದ್ದಾನೆ.
ಆಗ ರಘುಗಣ ಮಹಾರಾಜ ಕೇಳ್ತಾನೆ, ಹೇ ನೀನು ಏನು ನಿನಗೆ ಸರಿಯಾಗಿ ಹೊರಲಿಕ್ಕೆ ಕೈಲಾಗುವುದಿಲ್ವಾ? ಏನು ನಿನಗೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಆರೋಗ್ಯವಾಗಿ ಇರ್ತಾರೆ ಜಡಭರತರು, ನಿನಗೆ ಭಾಳ ಸಣ್ಣಕ್ಕಾಗೋಗಿದ್ಯಾ, ಶಕ್ತಿ ಇಲ್ಲ, ಹೆಚ್ಚು ಕಡಿಮೆ ಹುಚ್ಚುಚ್ಚಾಗಿ ನಡೀತಾ ಇದ್ಯಾ ಅಂತ ರಘುಗಣ ಮಹಾರಾಜ ಜಡಭರತರನ್ನು ಕೇಳಿದಾಗ, ಆವಾಗ ಜಡಭರತರು ರಘುಗಣ ಮಹಾರಾಜನು ತತ್ವೋಪದೇಶಕ್ಕೆ ಹೋಗ್ತಾ ಇದ್ದಾರೆ. ಆಗ ಆತನ ಮೇಲೆ ಕರುಣೆಯಿಂದ ಜಡಭರತರು ಮಾತನಾಡ್ತಾರಂತೆ, ಹೇ ರಘುಗಣ ಮಹಾರಾಜ, ನೀನು ಏನು ಮಾತನಾಡ್ತಾ ಇದ್ದೀಯಾ? ಏನು, ನಾನು ನಿನ್ನನ್ನು ಹೊರಿತಾ ಇದ್ದೀನಿ, ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ಯಾ, ಅಂದರೆ ನಾನು ಹೊರೆಯುವವನು ನೀನು ಹೊರೆಸಿಕೊಳ್ಳುವವನು ಅಂತ ಹೇಳ್ತಾ ಇದ್ಯಾ, ನಾನು ನಿನ್ನನ್ನು ಹೊರಿತಾ ಇಲ್ಲ. ಏನು ಹಾಗೆ ಮಾತನಾಡ್ತೀಯ? ನಾನು ಪ್ರತ್ಯಕ್ಷವಾಗಿ ನೀನು ಹೊರಿತಾ ಇದ್ಯಾ, ನಾನು ಪಲ್ಲಕ್ಕಿಯಲ್ಲಿ ಕೂತಿದ್ದೇನೆ ಅಂದಾಗ ಜಡಭರತರು ಹೇಳ್ತಾರೆ, ನಾನು ಹೊರಿತಾ ಇಲ್ಲ, ನನ್ನ ಭುಜ ಹೊರಿತಾ ಇದೆ, ನನ್ನ ಭುಜವನ್ನು ಸೊಂಟ ಹೊರಿತಾ ಇದೆ, ಸೊಂಟವನ್ನು ಮೊಣಕಾಲು ಹೊರಿತಾ ಇದೆ, ಮೊಣಕಾಲನ್ನು ಪಾದ ಹೊರಿತಾ ಇದೆ, ನನ್ನ ಪಾದವನ್ನು ಭೂಮಿ ಹೊರಿತಾ ಇದೆ. ಭೂಮಿಯನ್ನು ಯಾರು ಹೊರಿತಾ ಇದ್ದಾರೆ? ಪರಮಾಣು ಹೊರಿತಾ ಇದೆ. ಪರಮಾಣು ಅತ್ಯಂತ ಸಣ್ಣದು, ಅದು ಸ್ವತಃ ತಾನು ಹೊರಿಯತ್ತಾ ಅಂದರೆ ಹೊರಿಯಲ್ಲ. ಪರಮಾಣುವಿನಲ್ಲಿ ಭಗವಂತ ಅತಿ ಪರಮಾಣುವಾಗಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿ ಮಹಿತೋ ಮಹೀಯಾನ್ ಅಂತ ಹೇಳಿ ಭಗವಂತ ಅಣುವಿನಲ್ಲಿ ಅಣುವಾಗಿ ತಾನು ಇದ್ದು ಈ ಭೂಮಿಯನ್ನು ಹೊರಿತಾ ಇದ್ದಾನೆ ಎಂಬುವಂಥದ್ದು ಬರುತ್ತೆ. ಆದ ಕಾರಣ ಈ ಇಡೀ ಜಗತ್ತನ್ನು ಹೊರಿತಾ ಇರುವಂತಹ ಭೂಮಿಯನ್ನು ಭಗವಂತ ಹೊರಿತಾ ಇದ್ದಾನೆ. ಆದ ಕಾರಣ ಅವನಿಗೆ ಅನಿಲಹ ಅಂತ ಹೆಸರು. ಇನ್ನು ಜಗತ್ಕರ್ತ, ಜಗತ್ ಸೃಷ್ಟಿಕರ್ತ ಭಗವಂತನು ಸೃಷ್ಟಿಕಾಲದಲ್ಲಿ ಯಾವ ಅಧಿಷ್ಠಾನಗಳಿಂದ ಭೂಮಿ ಮತ್ತು ಅಂತರಿಕ್ಷಗಳನ್ನು ಸೃಷ್ಟಿ ಮಾಡಿದ್ದಾನೋ ಅದೇ ಭಗವಂತ ತನ್ನ ಮಹಿಮೆಯಿಂದಲೇ ಪ್ರಳಯ ಕಾಲದಲ್ಲಿ ಮತ್ತು ಭೂಮಿ ಮತ್ತು ಅಂತರಿಕ್ಷಗಳನ್ನೆಲ್ಲ ಆವರಿಸಿಕೊಂಡಿರ್ತಾನೋ ಭಗವಂತ. ಹಾಗೆ ಆ ಅಧಿಷ್ಠಾನಗಳು ಯಾವುದು ಇದೆ, ಸ್ವತಂತ್ರವಾದಂತಹ ಅಧಿಷ್ಠಾನಗಳು ಯಾವುದು ಇದೆ ಅಂತ ಹೇಳಿದರೆ, ಅಂತಹ ಸ್ವತಂತ್ರ ಅಧಿಷ್ಠಾನಗಳ ಅಪೇಕ್ಷೆ ಭಗವಂತನಿಗೆ ಇಲ್ಲ ಎಂದು ಋಗ್ವೇದ ಹೇಳ್ತಾ ಇದೆ. ಎಲ್ಲವೂ ಕೂಡ ನಾನು ಇಷ್ಟರವರೆಗೂ ಹೇಳಿದಂತೆ ಅವನನ್ನೇ ಎಲ್ಲವೂ ಆಶ್ರಯಿಸಿಕೊಂಡಿದೆ, ಅಪೇಕ್ಷೆ ಪಟ್ಟಿವೆ ಅಷ್ಟೇ ಹೊರತು ಭಗವಂತ ಯಾವುದರನ್ನೂ ಅಪೇಕ್ಷೆ ಪಟ್ಟಿಲ್ಲ. ಯಾವುದ ಅಧಿಷ್ಠಾನಗಳನ್ನು, ಸ್ವತಂತ್ರ ಅಧಿಷ್ಠಾನಗಳನ್ನು ತಾನು ತಗೊಂಡು ಅವುಗಳ ಮೇಲೆ ಆಧಾರ ಪಟ್ಟಿಲ್ಲ ಅಂತ ಹೇಳ್ತಾ ಇದೆ. ಕಿಂ ಸ್ವಿದಾಸೀದಧಿಷ್ಠಾನಮಾರಂಭಣಂ ಕಥಮತ್ ಸ್ವಿತ್ ಕಥಾಸೀತ್ ಯಥೋ ಭೂಮಿಂ ಜನಯನ್ ವಿಶ್ವಕರ್ಮ ವಿದ್ಯಾಮೌಣೋರ್ಮಹಿನಾ ವಿಶ್ವಚಕ್ಷಾಹ ಅಂತ ಹೇಳಿ ಋಗ್ವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಆದ ಕಾರಣ ಈ ರೀತಿಯಾಗಿ ಸ್ವತಂತ್ರವಾದಂತಹ ಯಾವ ಅಧಿಷ್ಠಾನಗಳು ಇಲ್ಲ ಅಂತ ಋಗ್ವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಚಟುವಟಿಕೆಗಳು, ನಮ್ಮ ಅನಂತ ಚಟುವಟಿಕೆಗಳನ್ನು ನಡೆಸುವವನು ಆದ ಕಾರಣ ಭಗವಂತನಿಗೆ ಅನಿಲಹ ಅಂತ ಹೆಸರು. ಅನಿತಿ ಚೇಷ್ಟತೆ ಅನೇನ ಇತ್ಯನಿಲಃ, ಅನಾದಿತ್ವಾತ್ ಅನಿಲಃ, ಅನಾದಿಭಾವತ್ವಾನ್ನ ನ ನಿಲೀಯತೆ ನ ವಿನಶ್ಯತೀತಿ ಅನಿಲಃ ಅಂತ ಹೇಳ್ತಾ ಇದ್ದಾರೆ. ಈ ಚಟುವಟಿಕೆಗಳನ್ನು ನಡೆಸುವವನು ಅಂದರೆ ಸಕಲ ಪ್ರಾಣಿಗಳ ಚಲನವಲನಗಳನ್ನು ನಡೆಸುವವನು ಭಗವಂತ. ಆದ ಕಾರಣ ಅವನಿಗೆ ಅನಿಲ. ಆದರೆ ಅವನಿಗೆ
ಪ್ರಾಣ ಅಂತ ಹೆಸರು ಭಗವಂತನಿಗೆ. ಭಗವಂತನ ಅನಂತ ನಾಮಗಳಲ್ಲಿ ಪ್ರಾಣ ಅಂತ ಹೆಸರು. ಅಂತಹ ಪ್ರಾಣ ಅಂತ ಕರೆಯಲ್ಪಡುವ ಭಗವಂತನೇ ಎಲ್ಲರಿಂದಲೂ ಎಲ್ಲರ ಚಟುವಟಿಕೆಗಳನ್ನು ನಡೆಸುವವನಾಗಿದ್ದಾನೆ. ಅಷ್ಟೇ ಅಲ್ಲ, ಅವನು ಅನಾದಿಯಾಗಿದ್ದಾನೆ, ಆದಿರಹಿತನಾಗಿದ್ದಾನೆ. ಆದ ಕಾರಣ ಅನಿಲಃ, ಅನಿತಿ ಚೇಷ್ಟತೆ ಅನೇನ ಇತ್ಯನಿಲಃ, ಅನಾದಿತ್ವಾತ್ ಅನಿಲಃ, ಅನಾದಿಭಾವತ್ವಾನ್ನ ನಿಲೀಯತೆ ನ ವಿನಶ್ಯತಿ ಇತ್ಯನಿಲಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನಾದಿಯಾಗಿರುವ ಕಾರಣ ಅವನು ಅನಿಲನಾಗಿದ್ದಾನೆ ಅಂತ ಹೇಳ್ತಾ, ಇನ್ನು ಭಗವಂತನಿಗೆ ಪುಣ್ಯ ಪಾಪಗಳು ಇಲ್ಲ. ಯಾಕೆ ಅಂತ ಹೇಳಿದರೆ, ಅವನೇ ಶುಭಾಶುಭ ಕರ್ಮಗಳನ್ನು ಜೀವರಿಂದ ಅವನೇ ಮಾಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಪುಣ್ಯ ಪಾಪಗಳ ಲೇಪವಿಲ್ಲ. ಅನಾದಾತ ಅನಿಲಃ ಮತ್ತು ತೀರ್ಣೋ ಹಿ ವರ್ತತೆ ನಿತ್ಯಂ ಪುಣ್ಯಪಾಪೇ ಜನಾರ್ದನಃ ನೈನಂ ಕದಾಚಿತ್ ತಪತಃ ಪುಣ್ಯಪಾಪೇ ಜನಾರ್ದನಂ ಅಂತ ಹೇಳಿ, ಈ ಪುಣ್ಯ ಪಾಪಗಳಿಗೆ ಜೀವರ ಪುಣ್ಯ ಪಾಪಗಳಿಗೆ ಅತೀತವಾಗಿದ್ದು, ಆ ಜೀವರಿಂದ ತಾನು ಪುಣ್ಯ ಪಾಪಗಳ ಕರ್ಮಗಳನ್ನು ಮಾಡಿಸಿ ಆ ಶುಭಾಶುಭ ಕರ್ಮಗಳ ಫಲಗಳನ್ನು ಜೀವರು ಉಣಿಸುವಂತೆ ಮಾಡ್ತಾನೆ. ಆದರೆ ಆ ಪುಣ್ಯ ಪಾಪಗಳ ಕರ್ಮ ಲೇಪವಿಲ್ಲದೇ ಇರುವವನು ಆಗ್ತಾನೆ. ಇದಕ್ಕೆ ಒಂದು ದೃಷ್ಟಾಂತ ಇದು ಸ್ವಾಮಿಗಳು ಕೊಡ್ತಾನೆ ಇದ್ದರು ನಿಮಗೆ. ಜೈಲರ್ ಇರ್ತಾನೆ, ಜೈಲೊಳಗೆ ಸೂಪರಿಂಟೆಂಡೆಂಟ್ ಇರ್ತಾನೆ. ಆ ಜೈಲಿನಲ್ಲಿ ಖೈದಿಗಳೆಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸುತ್ತಾ ಇರ್ತಾರೆ ಅವರವರು ಮಾಡಿದ ಅಪರಾಧಕ್ಕೆ. ಅವರನ್ನು ಈ ಜೈಲರ್ ನಿಯಂತ್ರಣ ಮಾಡ್ತಾ ಅವನು ಅವರ ಜೊತೆಗೇನೆ ಜೈಲಲ್ಲಿರ್ತಾನೆ. ಅವರು ಜೈಲ್ ಸೂಪರಿಂಟೆಂಡೆಂಟು ಅವನೂ ಜೈಲೊಳಗೆ ಇದ್ದಾನೆ. ಅಪರಾಧ ಮಾಡಿದಂತಹ ಅಪರಾಧಿಗಳು ಖೈದಿಗಳು ಅವರೂ ಜೈಲಿನಲ್ಲೇ ಇದ್ದಾರೆ. ಆದರೆ ಅವರಿಗೂ ಇವರಿಗೂ ವ್ಯತ್ಯಾಸ. ಅವರು ಮಾಡಿದ ಶಿಕ್ಷೆಗಳು, ಅವರು ಮಾಡಿದ ಪಾಪಗಳಿಗೂ ಅವರು ಮಾಡಿದ ಅಪರಾಧಗಳಿಗೂ ಅವರಿಗೆ ಹಾಕಿರುವ ಶಿಕ್ಷೆಗೂ ಈತನಿಗೂ ಸಂಬಂಧವಿಲ್ಲ. ಹೇಗೆ ಜೈಲು ಸೂಪರಿಂಟೆಂಡೆಂಟು ಇರ್ತಾನೋ ಆ ರೀತಿಯಾಗಿ ನಿರ್ಲೇಪವಾಗಿ ಖೈದಿಗಳು ಮಾಡಿದ ಅಪರಾಧಗಳ ಶಿಕ್ಷೆಗಳ ಲೇಪವಿಲ್ಲದೇ ಇರ್ತಾನೋ ಅದೇ ರೀತಿಯಲ್ಲಿ ಭಗವಂತ ಈ ಜಗತ್ತಿನಲ್ಲಿ ಎಲ್ಲರಲ್ಲೂ ಇದ್ದು ಎಲ್ಲರನ್ನೂ ನಿಯಂತ್ರಣೆ ಮಾಡ್ತಾ ಇರ್ತಾನೆ ಅಂತ ಹೆಸರು. ಇನ್ನು ಜೀವರಿಗೆ ಚೇತರಿಕೆ ನೀಡುವವನು ಅಂದರೆ ಚೈತನ್ಯ ನೀಡುವವನು ಅಂತ ಹೇಳ್ತಾ ಇದ್ದಾರೆ. ಏವಮೇಷ ಮನನಾತ್ ಉಜ್ಜೀವನಾತ್ ಅನಿಲಃ, ಜೀವರಿಗೆ ಚೈತನ್ಯವನ್ನು ಕೊಡುವವನು, ನಮಗೆ ಶಕ್ತಿ ಕೊಡುವವನು, ಎದ್ದು ಪಾಠ ಹೇಳುವ ಚೈತನ್ಯ ಕೊಡುವವನು, ನಿಮಗೆ ಕೇಳುವ ಚೈತನ್ಯವನ್ನು ಕೊಡುವವನು. ಆ ಚೈತನ್ಯ ಇಲ್ಲದೆ ಇದ್ದರೆ ನಾವೇನೂ ಮಾಡಲಿಕ್ಕಾಗುವುದಿಲ್ಲ. ಅದನ್ನು ಕೊಟ್ಟು ಚೈತನ್ಯವಂತವಾಗಿ ಈ ಜಗತ್ತನ್ನು ಹಿಡಿಸುವವನಾದ ಕಾರಣ ಅವನಿಗೆ ಅನಿಲಃ ಅಂತ ಹೆಸರು. ಅಷ್ಟೇ ಅಲ್ಲದೆ ಅನಿಷು ಮುಖ್ಯ ಪ್ರಾಣೋಪಾಸಕೇಶು ಲಹ ಸ್ನೇಹ ಯಸ್ಯ ಸಹ ಅನಿಲಃ ಏಕಾಕ್ಷರ ಕೋಶ ಹೇಳ್ತಾ ಇದೆ. ಮುಖ್ಯ ಪ್ರಾಣನ ಉಪಾಸಕರಲ್ಲಿ ಆದರ ಉಳ್ಳವನು, ಯಾರಾದರೆ ಮುಖ್ಯ ಪ್ರಾಣರನ್ನು ವಾಯುದೇವರನ್ನು ಉಪಾಸನೆ ಮಾಡ್ತಾರೋ ಅವರಲ್ಲಿ ಅತ್ಯಂತ ಪ್ರೀತಿ ತೋರಿಸುವವನು. ಅರ್ಥಾತ್ ನಾವು ಹನುಮನ ಮತದವರು, ನಾವು ಹನುಮನ ಮತವೇ ನಮ್ಮ ಮತವು ಶ್ರುತಿ ಸಮ್ಮತವು. ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ವಾಯುದೇವರ ಮಹಿಮೆಯನ್ನು ಒಪ್ಪಿಕೊಂಡು ವಾಯುದೇವರ ಮೂಲಕವೇ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ವಾಯುದೇವರ ಮೂಲಕವೇ ವಾಯುದೇವರಲ್ಲಿ ಭಕ್ತಿಯನ್ನು ನಾವು
ಇಟ್ಟುಕೊಂಡು ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ಆ ಮೋಕ್ಷ ಕೊಡುವ ಮುಕುಂದನಲ್ಲಿ ಭಕ್ತಿ ಬರಬೇಕಾಗಿದ್ದರೆ ಜೀವೋತ್ತಮರಾದ ಜಗದ್ಗುರುಗಳಾದ ವಾಯುದೇವರ ಮಹಿಮೆಗಳನ್ನು ತಿಳ್ಕೋಬೇಕು. ಅದಕ್ಕೆ ಸುಮಧ್ವ ವಿಜಯದಲ್ಲಿ ಅವತಾರತ್ರಯವನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣಿಸಿದ್ದಾರೆ. ಅದಕ್ಕಾಗಿಯೇ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವತಾರತ್ರಯವನ್ನು ವರ್ಣಿಸಿದ್ದಾರೆ. ಯಾಕೆ? ನಮಗೆ ಜಗದ್ಗುರುಗಳು ಮುಖ್ಯ ಪ್ರಾಣರು. ಆ ಮುಖ್ಯ ಪ್ರಾಣರಲ್ಲಿ ನಾವು ಅತ್ಯಂತ ಭಕ್ತಿಯನ್ನು ಮಾಡ್ತೇವೆ. ಯಾರು ಮಾಡ್ತಾರೋ ಅವರಲ್ಲಿ ಅತ್ಯಂತ ಆದರ ತೋರಿಸುವವನು ಭಗವಂತ. ಆದ ಕಾರಣ ಅವನಿಗೆ ಅನಿಲಹ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಸೂರ್ಯಚಂದ್ರಾದಿಗಳು ಪರಾಶ್ರಯರಾಗಿದ್ದಾರೆ. ಇದು ಜಿಜ್ಞಾಸೆ. ಅಂದರೆ ಸೂರ್ಯ ಬೆಳಗಬೇಕು, ಚಂದ್ರ ಬೆಳಗಬೇಕು ಅಂದರೆ ಸೂರ್ಯನ ಮೇಲೆ ಚಂದ್ರ ಆಶ್ರಯ ಪಟ್ಟಿರ್ತಾನೆ. ಸೂರ್ಯನಿಂದ ಚಂದ್ರನಿಗೆ ಬೆಳಕು. ಆ ಸೂರ್ಯನಿಗೆ ಯಾರು ಬೆಳಕು ಕೊಡುವವರು ಅಂದರೆ ಇಷ್ಟಕ್ಕೆ ಮುಂಚೆ ನಾವು ಹೇಳಿದಂತೆ ಸವಿತೃಮಂಡಲ ಮಧ್ಯವರ್ತಿ ಸೂರ್ಯನಾರಾಯಣನಾಗಿ ಸೂರ್ಯನಲ್ಲಿ ಇದ್ದು ಸೂರ್ಯನಿಗೆ ಬೆಳಕು ಕೊಡುವವನು ಅಂದರೆ ಪರಾಶ್ರಯ ಇಲ್ಲದೇ ಇರುವವನು ಭಗವಂತ. ಸೂರ್ಯಚಂದ್ರಾದಿಗಳಿಗೂ ಕೂಡ ಅವನೇ ಆಶ್ರಯನಾಗಿದ್ದಾನೆ. ಆದರೆ ಸೂರ್ಯಚಂದ್ರಾದಿಗಳಿಗೂ ಭಗವಂತನೇ ಆಶ್ರಯನಾಗಿದ್ದಾನೆ ಅಂತ ಆದರೆ ಎಲ್ಲಿ ಅವನು ನಮಗೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದರೆ, ಅದಕ್ಕೆ ನಮಗೆ ಒಂದು ಮಣಿಗಳನ್ನು ಒಂದು ಹಾರವಾಗಿ ನಾವು ಮಾಡ್ತೇವೆ. ಆ ಹಾರ ಮಾಡುವುದಕ್ಕೆ ದಾರವನ್ನು ಬಳಸ್ತೇವೆ, ಸೂತ್ರವನ್ನು ಬಳಸುತ್ತೇವೆ. ಆದರೆ ಹಾರ ಮಾಡಿದಾಗ ಕೇವಲ ಮಣಿಗಳು ಮಾತ್ರ ನಮಗೆ ಕಾಣುತ್ತೆ ಹೊರತು ಸೂತ್ರ ಅಂದರೆ ದಾರ ಕಾಣುವುದಿಲ್ಲ. ಆ ದಾರ ಇಲ್ಲದೇ ಇದ್ದರೆ, ಸೂತ್ರ ಇಲ್ಲದೇ ಇದ್ದರೆ ಮಣಿಗಳ ಹಾರವೇ ಆಗುವುದಿಲ್ಲ. ಹಾಗೆ ಈ ಸೂರ್ಯಚಂದ್ರಾದಿಗಳೆಲ್ಲವೂ ಕಣ್ಣಿಗೆ ಕಾಣುವಂತೆ ಮಣಿಗಳಂತೆ ಇದ್ದರೆ ಅಂತರ್ಲೀನವಾಗಿ ಅವುಗಳನ್ನು ನಿಯಂತ್ರಣ ಮಾಡ್ತಾ ಅವು ಹಾರದಂತೆ ಕಾಣುವಂತೆ ಮಾಡುವ ಸೂತ್ರ ಭಗವಂತ. ಆದ ಕಾರಣ ಅಷ್ಟೇ ಅಲ್ಲ, ಭಗವಂತ ಒಳಗೂ ಹೊರಗೂ ಇದ್ದು ಎಲ್ಲರಿಗೂ ಆಶ್ರಯನಾಗಿದ್ದು ಅವನು ಇನ್ನೊಬ್ಬರ ಆಶ್ರಯದಲ್ಲಿಲ್ಲದೆ ಅವನು ಸ್ವತಂತ್ರ ಆಶ್ರಯನಾಗಿದ್ದುಕೊಂಡು ಇರ್ತಾನೆ. ಆದ ಕಾರಣ ಭಗವಂತನಿಗೆ ಅನಿಲಹ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರಕ್ಕೆ ಬಂದರೆ ಬೃಹತಿ ಸಹಸ್ರದ ವಿಷಯ ನೋಡೋಣ. ಓಂ ಅನಿಲಾಯ ನಮಃ ಅಂತ ಹೇಳ್ತಾ, ಓಂ ಅನು ಸಹೋ ಯಜತ್ರೇಂದ್ರ ದೇವೇಭಿರನುತೆ ನೃಷಹ್ಯೆ ಏವಾ ನಃ ಸ್ಪೃಧಃ ಸಮಜಾ ಸಮತ್ಸ್ವಿಂದ್ರ ರಾರಂಧಿ ಮಿಥತೀರ ದೇವೀಹಿ. ಯಜತ್ರ ಯಾಗದಿಂದ ಆರಾಧಿಸುವ ಇಂದ್ರ, ಹೇ ಇಂದ್ರನೇ, ತೇ ನಿನ್ನನ್ನು ಅನುಸರಿಸುವವನಿಗೆ ಸಹ ಬಲವು, ನೃಷಹ್ಯೆ ಯುದ್ಧದಲ್ಲಿ, ದೇವೇಭಿಹಿ ದೇವತೆಗಳಿಂದ ದಾಯಿ ಕೊಡಲ್ಪಟ್ಟಿತು. ಏವ ಹೀಗೆ ಸ್ತುತ್ಯನಾದ ಸ್ತುತಿಸಲ್ಪಟ್ಟವನಾದ ನೀನು ನಹ ನಮ್ಮ ಸ್ಪೃಧಃ ಸ್ಪರ್ಧಿಗಳಾದ ಶತ್ರುಗಳನ್ನು ಸಮತ್ಸು ಯುದ್ಧಗಳಲ್ಲಿ ಅನು ಗಾಳಿಯಂತೆ ಸಮಜ ಕಿತ್ತು ಒಗಿ ಮಿಥತಿ ಹಿಂಸಿಸುವ ಅದೇವೀಹಿ ಅಸುರರನ್ನು ರಾರಂಧಿ ಹಿಂಸಿಸು ಹಿಂಸೆ ಮಾಡು ಅಂತ ಹೆಸರು. ಈ ಹರಿ ಯಾಗಗಳಿಂದ ಪೂಜಿತನಾಗ್ತಾನೆ. ನಾವು ಹರಿಯನ್ನು ಒಲಿಸಿಕೋಬೇಕು ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ನಾವು ಭಗವಂತನನ್ನು ಪೂಜೆ ಮಾಡಿದರೆ ಭಗವಂತನ ಗಣವಾದಂತಹ ಭಗವಂತನ ಬಲಗವಾದಂತಹ ಇಡೀ ದೇವಗಣ ನಮಗೆ ಸಹಾಯ ಮಾಡಂತೆ. ಇದನ್ನು ನಾವು ದೊಡ್ಡವರಿಂದ ನಮ್ಮ ಜ್ಞಾನಿಗಳಿಂದ ತಿಳಿದುಕೊಂಡು ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ನಮ್ಮ ಸ್ಪರ್ಧಿಗಳು ಬಿರುಗಾಳಿಯಂತೆ ಬಂದಾಗ ಅವರನ್ನೆಲ್ಲ ನೀನು ದೂರಕ್ಕೆ ಬಿಸಾಡು. ನಮ್ಮನ್ನು ಹಿಂಸೆ ಮಾಡುವಂತಹ ಅಸುರರನ್ನು ನೀನು ಸಂಹರಿಸು ಅಂತ ಹೇಳ್ತಾರೆ. ಸ್ಪೃಧಃ ಸಮಜ ಸಮತ್ಸ್ವಿಂದ್ರ,
ಇಂದ್ರನೇ ಸಮತ್ಸು ಯುದ್ಧಗಳಲ್ಲಿ ಸ್ಪೃಧಃ ನಮ್ಮ ಪ್ರತಿಸ್ಪರ್ಧಿಗಳನ್ನು ಸಮಜ ಬಿರುಗಾಳಿಯಂತೆ ದೂರಕ್ಕೆ ಬಿಸಾಡು. ಅನಿಲವತ್ ಶತ್ರುಸೇನಾ ಪ್ರಕ್ಷೇಪಕತ್ವಾತ್ ಅನಿಲಃ ಅಂತ ಅಂದರೆ ನಮ್ಮ ಭಕ್ತರ ಶತ್ರುಗಳನ್ನು ನೀನು ಬಿರುಗಾಳಿ ಹೇಗೆ ಬಿಸಾಡಿಬಿಡುತ್ತೋ ಎಲ್ಲವನ್ನೂ ಕೂಡ ಹಾಗೆ ಹೇ ಇಂದ್ರನೇ, ಇಂದ್ರನಾಮಕ ಭಗವಂತನೇ, ನಮ್ಮ ಮೇಲೆ ಬರುವ ಶತ್ರುಗಳನ್ನು ದೂರಕ್ಕೆ ಬಿಸಾಡು ಅಂತ ಹೇಳ್ತಾ ಈ ನಾಮವಾಚಿಯಿಂದ ಭಗವಂತ ಅನಿಲಃ ಎಂಬ ನಾಮವಾಚ್ಯನು ಅಂತ ಹೇಳ್ತಾ ಇವತ್ತು ಅನಿಲಃ ಎಂಬುವಂತಹ ಶಬ್ದದ ಅರ್ಥವನ್ನು ತಿಳ್ಕೊಂಡು ಇನ್ನು ಮುಂದೆ ನಾಳೆ ನಾವು ಧರಣೀಧರ, ಈ ಶ್ಲೋಕದಲ್ಲಿರುವ ಕೊನೆಯ ಹೆಸರು ಧರಣೀಧರ ಎಂಬುವ ವಿಷಯವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಅಸ್ಮದ್ಗುರು ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.